ಸೇಫ್ಟಿ ನೋಡ್ಕೊಳ್ಬೇಕು. ಒಬ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಲ್ಲಿ ಇರ್ತಾರಲ್ಲ ನಮ್ಮ ಪೊಲೀಸರು, ಅವ್ರು ಏನು ಹೇಳ್ತಾರೋ ಅದನ್ನ ಕೇಳ್ಬೇಕು ನೀವು. ಅರ್ಥ ಆಯ್ತಾ? ಅಲ್ಲಿ ಒಬ್ರು ಯಾರು ಹೋಗ್ಬಿಟ್ಟು ಮಾಡ್ರಪ್ಪ ಅಂದ್ರೆ ಒಬ್ಬನೇ ಹೋಗ್ಬೇಕು. ಅದ್ರಲ್ಲಿ ಯಾರು ಇರ್ತಾರಲ್ಲ ಅದ್ರ ಇನ್ಚಾರ್ಜ್ ಯಾರು ಇರ್ತಾನೆ ಅವ್ರು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ಬೇಕು. ಏನ್ ನಮ್ಮ ಉದ್ದೇಶ ಏನಂದ್ರೆ ಸ್ಟಾರ್ಟಿಂಗ್ಗೆ ಪೀಸ್ಫುಲ್ ಆಗಿ ಮಾಡಬೇಕು. ಇವಾಗ ನಾವು ಈ ಸಭೆ ಮಾಡ್ತಾ ಇದೀವಲ್ಲ, ಮುಗಿಯೋದನ್ನು ಅಷ್ಟೇ ಪೀಸ್ಫುಲ್ ಆಗಿ ಆಗ್ತದೆ. ಯಾವುದೇ ತರದೇನು ಇಶ್ಯೂಸ್ ಬರಬಾರ್ದು, ಒಂದು ಪ್ರಾಬ್ಲಮ್ಸ್ ಬರಬಾರ್ದು, ಕಂಪ್ಲೇಂಟ್ಸು ಬರಬಾರ್ದು. ನೀವು ಗಲಾಟೆ ಮಾಡ್ಕೊಳ್ಳೋದಲ್ಲ, ಅಕ್ಕಪಕ್ಕ ಆಗಿರ್ಬೋದು. ಆಯ್ತಾ? ಗಣೇಶನ ವಿಚಾರಕ್ಕೆ ಇದಾಯ್ತು. ರಸ್ತೆಯಲ್ಲಿ ಪೆಂಡಾಲ್ ಅಂತೂ ಹಾಕಂಗಿಲ್ಲ ಫಸ್ಟ್ ಥಿಂಗ್. ಯಾಕಂದ್ರೆ ಅದರಿಂದ ಟ್ರಾಫಿಕ್ ಇಶ್ಯೂಸ್ ಆಗುತ್ತೆ, ಮತ್ತೆ ಓಡಾಡೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ರಸ್ತೆಯಲ್ಲಿ ಪೆಂಡಾಲ್ಗಳು ಹಾಕಂಗಿಲ್ಲ. ನೀವು ಹಾಕೊಂಡ್ರೆ ಏನ್ ಗೊತ್ತಾ, ವೆಹಿಕಲ್ ಮೂವ್ಮೆಂಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರಂಗೆ ಪೆಂಡಲ್ಗಳು ಹಾಕೋಬೇಕು. ನಿಮ್ಮ ಮನೆ ಮುಂದೆ ಹಾಕೊಳ್ಳಿ, ಇಲ್ಲ ಎಲ್ಲಿ ಗಣೇಶನ್ ಕೂರಿಸ್ತೀರ ಹಾಕೊಳ್ಳಿ. ಅದಕ್ಕೆ ಪರ್ಮಿಷನ್ ತಗೊಂಡಿರ್ತೀರಲ್ಲ ಕರೆಕ್ಟಾಗಿ ನಾವು ನೋಡ್ಬಿಟ್ಟೆ ಪರ್ಮಿಷನ್ ಕೊಡ್ತೀವಿ. ಇನ್ ಕೇಸ್ ಪರ್ಮಿಷನ್ ಕೊಟ್ಟಿಲ್ಲದೆ ಇದ್ರೂ ನೀವು ಹಾಕೊಂಡ್ರೆ ನಿಮ್ ತಪ್ಪಾಗುತ್ತೆ. ಅದಕ್ಕೆ ಆಕ್ಷನ್ಸ್ ತಗೊಳ್ತೀವಿ ಸ್ಟ್ರಿಕ್ಟ್ ಆಗಿ. ನಿಂತ್ಕೊಂತೀನಿ, ಟ್ರೈನ್ ಜೊತೆ ನಾನು ಹೋಗ್ತೀನಿ ಅವೆಲ್ಲ ಇಲ್ಲ. ಅವ್ರು ಹೇಳ್ತಾರೆ, ಯಾಕಂದ್ರೆ ಅದು ಸೇಫ್ಟಿ ಇಶ್ಯೂಸ್ ಆಗುತ್ತೆ. ನಿಮ್ಗೇನೋ ಗಣೇಶನ್ ವಿಸರ್ಜನೆ ಮಾಡೋದಷ್ಟೇ ಕಾಣಿಸ್ತಿರುತ್ತೆ, ಬಟ್ ಅಲ್ಲಿ ಸೇಫ್ಟಿ ನೋಡ್ಕೊಳ್ಬೇಕು. ಒಬ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಲ್ಲಿ ಇರ್ತಾರಲ್ಲ ನಮ್ಮ ಪೊಲೀಸರು, ಅವ್ರು ಏನು ಹೇಳ್ತಾರೋ ಅದನ್ನ ಕೇಳ್ಬೇಕು ನೀವು. ಅರ್ಥ ಆಯ್ತಾ? ಅಲ್ಲಿ ಒಬ್ರು ಯಾರು ಹೋಗ್ಬಿಟ್ಟು ಮಾಡ್ರಪ್ಪ ಅಂದ್ರೆ ಒಬ್ಬನೇ ಹೋಗ್ಬೇಕು. ಅದ್ರಲ್ಲಿ ಯಾರು ಇರ್ತಾರಲ್ಲ ಅದ್ರ ಇನ್ಚಾರ್ಜ್ ಯಾರು ಇರ್ತಾನೆ ಅವ್ರು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ಬೇಕು. ಏನ್ ನಮ್ಮ ಉದ್ದೇಶ ಏನಂದ್ರೆ ಸ್ಟಾರ್ಟಿಂಗ್ಗೆ ಪೀಸ್ಫುಲ್ ಆಗಿ ಮಾಡಬೇಕು. ಇವಾಗ ನಾವು ಈ ಸಭೆ ಮಾಡ್ತಾ ಇದೀವಲ್ಲ, ಮುಗಿಯೋದನ್ನು ಅಷ್ಟೇ ಪೀಸ್ಫುಲ್ ಆಗಿ ಆಗ್ತದೆ. ಯಾವುದೇ ತರದೇನು ಇಶ್ಯೂಸ್ ಬರಬಾರ್ದು, ಒಂದು ಪ್ರಾಬ್ಲಮ್ಸ್ ಬರಬಾರ್ದು, ಕಂಪ್ಲೇಂಟ್ಸು ಬರಬಾರ್ದು. ನೀವು ಗಲಾಟೆ ಮಾಡ್ಕೊಳ್ಳೋದಲ್ಲ, ಅಕ್ಕಪಕ್ಕ ಆಗಿರ್ಬೋದು. ಆಯ್ತಾ? ಗಣೇಶನ ವಿಚಾರಕ್ಕೆ ಇದಾಯ್ತು. ರಸ್ತೆಯಲ್ಲಿ ಪೆಂಡಾಲ್ ಅಂತೂ ಹಾಕಂಗಿಲ್ಲ ಫಸ್ಟ್ ಥಿಂಗ್. ಯಾಕಂದ್ರೆ ಅದರಿಂದ ಟ್ರಾಫಿಕ್ ಇಶ್ಯೂಸ್ ಆಗುತ್ತೆ, ಮತ್ತೆ ಓಡಾಡೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ರಸ್ತೆಯಲ್ಲಿ ಪೆಂಡಾಲ್ಗಳು ಹಾಕಂಗಿಲ್ಲ. ನೀವು ಹಾಕೊಂಡ್ರೆ ಏನ್ ಗೊತ್ತಾ, ವೆಹಿಕಲ್ ಮೂವ್ಮೆಂಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರಂಗೆ ಪೆಂಡಲ್ಗಳು ಹಾಕೋಬೇಕು. ನಿಮ್ಮ ಮನೆ ಮುಂದೆ ಹಾಕೊಳ್ಳಿ, ಇಲ್ಲ ಎಲ್ಲಿ ಗಣೇಶನ್ ಕೂರಿಸ್ತೀರ ಹಾಕೊಳ್ಳಿ. ಅದಕ್ಕೆ ಪರ್ಮಿಷನ್ ತಗೊಂಡಿರ್ತೀರಲ್ಲ ಕರೆಕ್ಟಾಗಿ ನಾವು ನೋಡ್ಬಿಟ್ಟೆ ಪರ್ಮಿಷನ್ ಕೊಡ್ತೀವಿ. ಇನ್ ಕೇಸ್ ಪರ್ಮಿಷನ್ ಕೊಟ್ಟಿಲ್ಲದೆ ಇದ್ರೂ ನೀವು ಹಾಕೊಂಡ್ರೆ ನಿಮ್ ತಪ್ಪಾಗುತ್ತೆ. ಅದಕ್ಕೆ ಆಕ್ಷನ್ಸ್ ತಗೊಳ್ತೀವಿ ಸ್ಟ್ರಿಕ್ಟ್ ಆಗಿ. ನಿಮ್ಮ ಅಕ್ಕಪಕ್ಕ ಊರವರಾಯ್ತು, ಯಾರಿಗೆ ಆಯ್ತು ಗಣೇಶನ್ ಕೂರಿಸ್ತಿದ್ರೆ ಪರ್ಮಿಷನ್ ತಗೊಳ್ಳೇಬೇಕಪ್ಪ ಕಡ್ಡಾಯವಾಗಿ.